ಸರಿ ಸರಿ, ಕಮೆಂಟ್ ಮಾಡುವವರು ನಿಮ್ಮ ಮನೆಯನ್ನು ನಿಮ್ಮ ಮೀಡಿಯಾವನ್ನು ಉದ್ಧಾರ ಮಾಡ್ತಾರಾ? ನಿಮಗೇನಾದರೂ ಮಾಡ್ತಾರೆ? ಇಲ್ಲ, ಬಿಟ್ಟು ಬಿಡಿ. ಬೊಗಳುವ ನಾಯಿ ಹೊಗಳ್ತದೆ. ಆಕಾಶ ನೋಡಿ ಹೊಗಳಿದ್ರೆ ಏನಾಗ್ತದೆ? ಬಿಟ್ಟು ಬಿಡಿ, ನಾವು ಬಿಟ್ಟು ಬಿಟ್ಟಿದ್ದೇವೆ. ನಾವು ಯಾರು ಅಲ್ಲ ಅದನ್ನು ಹೇಳಲಿಕ್ಕೆ. ನಾವು ಅದನ್ನು ಹೇಳಲಿಕ್ಕೆ ಟಿ ವಿ ಮಾಧ್ಯಮದಲ್ಲಿ ಕುಳಿತುಕೊಂಡದ್ದಲ್ಲ. ಅದು ಅವರ ವಿಚಾರ, ನಮಗೇನು ಮಾಡಲಿಕ್ಕೆ ಆಗುತ್ತೆ? ನಮ್ಮ ಹತ್ರ ಕೇಳಿ ಮಾಡಲಿಲ್ಲ. ಹೌದು, ಅದಕ್ಕೆಲ್ಲ ಇಂಥವರು ಯಾರೀಗ ಇದರ ಬಗ್ಗೆ ಮಾತಾಡ್ತಾರೆ ಸರ್, ಇವರು ಬಾಂಬೆಗೆ ಹೋಗಿ ಮಾತನಾಡ್ತಾರಲ್ಲ, ಇವರು ದರ್ಶನಕ್ಕೆ ನಿಂತಿದ್ದಾರೆ. ನಿಮಗೆ ವಿಡಿಯೋ ಕಳಿಸ್ತೇವೆ. 4 ಸಲ ದರ್ಶನ ಮಾಡಿದ್ದಾರೆ ನಾಟಕದಲ್ಲಿ. ನೋಡಿ, ಖರ್ಚಲ್ಲಿ ಇಟ್ಕೊಂಡು ನಿಮಗೆ ಕೊಡ್ತೇವೆ. ನೀವು ಹೇಳಿದ್ರಲ್ಲ ದೈವಾರಾಧಕರು ಅಂತ, ನಾವು ನಿಮಗೆ ವಿಡಿಯೋ ಕೊಡ್ತೇವೆ ನರ್ತನ ಮಾಡಿದ್ದು. ನೋಡಿ, ಇದು ಅವರು ದೈವವನ್ನ ಏನಂತ ಹೇಳ್ತಾರೆ ಸರ್? ಅವರು ನರ್ತನ ಮಾಡ್ಬೋದಾ? ಅವರಿಗೆ ಉಂಟಾ ವೃತ್ತಿ ಉಂಟಾ? ನಿಮ್ಮ ಹತ್ರ ಕೇಳುದು. ಆಯ್ತು, ಒಂದು ದೈವಸ್ಥಾನದ ಚಿನ್ನವನ್ನ ಕದ್ರೆ ತಪ್ಪಾ ಸರಿಯಾ? ದೈವಸ್ಥಾನದ ಚಿನ್ನವನ್ನ ಕದ್ರೆ ತಪ್ಪಾ ಸರಿಯಾ? ಅವರನ್ನು ನೀವು ಹೇಳ್ತೀರಿ. ಅವರ ಅಡಿಯಲ್ಲಿ ಕಮೆಂಟ್ ಬಂದರಷ್ಟೇ ಇದ್ದರಷ್ಟೇ. ಮೋದಿಗೆ ಎಷ್ಟು ಜನ ಹೇಳ್ತಾರಣ್ಣ, ಅವ್ರು ಏನಾದರೂ ತಲೆಗೆ ಹಾಕ್ಕೊಳ್ತಾರ? ಛೇ, ನಾವು ಯಾರು ಬಂದರೂ ಸೇವೆ ತಗೊಳ್ತೇವೆ. ನಮ್ಮ ದೈವದ ಸೇವೆ ಯಾರು ಬಂದರೂ ತಗೊಳ್ತೇವೆ. ಒಂದು ನೀವು ಮೋದಿ ಅವರು ಟಿ ವಿಯಲ್ಲಿ ಕೂತ್ರೆ ಬಂತು, ಗಡ್ಡ ಹೀಗೆ ಮಾಡಿದರೆ ಬಂತು, ಲೈಟಿಗೆ ಒಂದು ಬೊಟ್ಟ ತಲೆ ಹಾಕಿದಾರ? ನಾವು ಇದರವರೆಗೆ ತಲೆ ಹಾಕಲಿಲ್ಲ. ಕಮೆಂಟ್ ಇನ್ನು ಎಂಥದೇ ಬರಲಿ, ಟಿ ವಿಯಲ್ಲಿ ಏನು ಬೇಕಾದರೆ ಬರಲಿ, ನಾವು ಇನ್ನು ಅದಕ್ಕೆ ಬರುವುದಿಲ್ಲ. ದೈವವನ್ನು ನಂಬ್ತೇವೆ, ನಮ್ಮ ದೈವ. ನಾವು ನಮ್ಮ ದೈವವನ್ನು ಆರಾಧನೆ ಮಾಡ್ತೇವೆ. ಮತ್ತೆ ಇನ್ನೊಂದು ಗಡಿಗಡಿಗೆ ಹೇಳ್ತೇವೆ, ಇಲ್ಲಿರುವ ಪಾರಿಚಾರಿಕ ವರ್ಗದವರನ್ನು ಯಾರನ್ನೂ ಬದಲಿಸುವುದಿಲ್ಲ. ಏನು ಹೇಳ್ತೀರಿ? ನಮಗೆ ನಂಬಿಕೆ ಉಂಟು, ವಿಶ್ವಾಸ ಉಂಟು ನಮ್ಮ ದೈವ ಅಂತ. ನಮ್ಮ ತಾಯಿಯ ಮೇಲೆ, ಅವರವರ ತಾಯಿಯ ಮೇಲೆ ಯಾರಿಗೆ ವಿಶ್ವಾಸವಿಲ್ಲವೋ, ಟಿ ವಿಯಲ್ಲಿ ಕೇಳಿದ್ದಾರೆ ಇವೆ ನರ್ತಕನು ನನ್ನ ಮಲ್ಪೊಚ್ಚಿ ಅಂತ. ಇವ ಯಾರು ಹೇಳಲಿಕ್ಕೆ? ಇವನಿಗೆ 5 ಲಕ್ಷ ಕೊಡಬೇಕಾ ನಾವು? ಕಳ್ಳನಿಗೆ. ಅವನೊಟ್ಟಿಗೆ ಗಾಂಪ ಒಬ್ಬ ಯಾರೊಬ್ಬ ಹುಚ್ಚ ಇದ್ದಾನೆ, ಕಣ್ಣು ದೊಡ್ಡ ಮಾಡಿ ಬೊಬ್ಬೆಡಿಯುವ. MC ಮಾಡಲಿಕ್ಕೆ ಗೊತ್ತಿಲ್ಲ, ಅಯೋಗ್ಯ. ಅಲ್ಲಲ್ಲ, ನಮಗೆ ಇವರು ಹೇಳಿದ್ದು, ಅವರು ಹೇಳಿದ್ದು, ಅವರು ತುಂಬ ಹೇಳಿದ್ದಕ್ಕೆ ನಾನು ಹೇಳಿದ್ದು ಸ್ವಾಮಿ. ಬೈಟ್ ತಗೊಂಡಿದ್ದಾರಲ್ಲ ಪಬ್ಲಿಕ್ ಟಿವಿಯಲ್ಲಿ ಎಲ್ಲ ಕಡೆ. ಆದ್ರೆ ಅಲ್ಲಿ ಸಹ ಮಾತಾಡಬಾರ್ದಲ್ಲ, ಬೈಟಲ್ಲಿ ಸಹ ಮಾತಾಡಬಾರ್ದು. ಸ್ವಾಮಿ, ಶಬರಿಮಲೆಗೆ ಕೆಟ್ಟದ್ದು ಹೇಳಿದಾರ ಇಲ್ವಾ? ಟಿವಿಯಲ್ಲಿ ಶಬರಿಮಲೆಗೆ ಕೆಟ್ಟದ್ದು ಹೇಳಿದ್ದಾರ ಇಲ್ವಾ? ಹೇಳಿದ್ದಾರೆ. ಏನಾದರೂ ಆಯ್ತು ಅಯ್ಯಪ್ಪನಿಗೆ? ಆಯ್ತು, ಚಾ ತಿಂಡಿ ಬೈದನ. ನಾವು ಅಳಿಸ್ಲಿಲ್ಲ. ಅವರು ದೊಡ್ಡ ದೈವಾರಾಧಕರು ಹೇಳಿದ್ದಕ್ಕೆ ಅಳಿಸಿದ್ದು. ಅವರನ್ನು ನೀವು ದೈವಾರಾಧಕ ಹೇಳ್ತೀರಿ ಅಂತಾದರೆ ನಾನು ಅಳಿಸ್ತೇನೆ. ದಂಬಾಚಾರ ಮಾಡಿ ಹಣ ತಗೊಂಡು ನಿಮ್ಮ ಇದನ್ನು ಮಾಡುವುದಿಲ್ಲ ಅಂತೇಳಿ ಈಗ ಹಣಕ್ಕೋಸ್ಕರ ಕೂತ್ಕೊಂಡು ದೈವನರ್ತಕನಿಗೆ ಬಾಯಿಗೆ ಬಂದಾಗೆ ಮಾತನಾಡಿದರೆ ಅಳಿಸ್ತೇನೆ. ನೋಡಬೇಡಿ, ನಾವು 3 ದಿವಸದಿಂದ ನಿಮ್ಮನ್ನು ಕರೀಲೇ ಇಲ್ಲ, ನಾವು ಸ್ಪಷ್ಟೀಕರಣ ಕೊಡಲೇ ಇಲ್ಲ. ಬಾಯಿ